ಸೊ ಸಂಗೀತ ಅವ್ರು ಇಲ್ಲದೆ ಕಾರ್ತಿಕ್ ಝೀರೋ, ನಿಜಾನ ಅದು? ಹಾಗೇನಿಲ್ಲ, ಅದನ್ನು ಅವಾಗ್ಲೂ ಒಂದಷ್ಟು ಆರ್ಗ್ಯುಮೆಂಟ್ಗಳಾಗಿದೆ. ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಇವ್ರ ಆಡ್ತಿದ್ದಾರೆ. ಇಬ್ರದ್ದು ಆಟ ಆಡುವಂಥ ರೀತಿ ಬೇರೆ ಇದೆ. ಹಂಗನ್ಬಿಟ್ಟು ಅವ್ರ ಜೊತೆಗಿದ್ದಾಗ ಚೆನ್ನಾಗಿತ್ತು, ಹೌದು ಚೆನ್ನಾಗಿದ್ರು ಅನ್ನೋ ಮಾತ್ರಕ್ಕೆ ಅವರಿಂದನೇ ಇವರು, ಇವರಿಂದನೇ ಅವರು ಅಂತ ಏನಿಲ್ಲ. ಕಾರ್ತಿಕ್ ಇಲ್ಲದೆ ಸಂಗೀತ ಚೆನ್ನಾಗಿದ್ದಾರೆ, ಸಂಗೀತ ಇಲ್ಲದೆ ಕಾರ್ತಿಕ್ ಚೆನ್ನಾಗಿದ್ದಾರೆ, ನೋ ಬಿಗ್ ಡೀಲ್. ಆ್ಯಂಡ್ ಸಂಗೀತ ಅವರು ಪ್ರತಾಪ್ ಜೊತೆಗೆ ಬಹಳಷ್ಟು ಕ್ಲೋಸ್ ಆಗಿದ್ದು, ಬಿಕಾಸ್ ಪ್ರತಾಪ್ಗೆ ಒಂದು ಫ್ಯಾನ್ ಬೇಸ್ ಇದೆ. ಮೇ ಬಿ ಅವರು ಹೊರಗಡೆ ಹೋಗಿ ಬಂದ ಮೇಲೆ, ಅಂದರೆ ಅವ್ರದ್ದು ಕಣ್ಣಿನ ಪ್ರಾಬ್ಲಮ್ ಆದಮೇಲೆ ಹೊರಗಡೆ ಹೋಗಿ ಬಂದ ಮೇಲೆ ಏನಾದ್ರು ಕ್ಲೂ ಸಿಕ್ಕಿರ್ಬೋದು. ಹಾಗಾಗಿ ಏನಾದ್ರೂ ಸಂಗೀತ ಪ್ರತಾಪ್ ಜೊತೆಗೆ ಜಾಸ್ತಿ ಕ್ಲೋಸ್ ಆಗಿರ್ಬೋದು ಓಟ್ಸ್ಗೋಸ್ಕರ ಅಂತ. ಅದನ್ನ ನೀವು ಸಂಗೀತ ಅವ್ರನ್ನೇ ಕೇಳಬೇಕು, ನನಗೆ ಕೇಳಿದ್ರೆ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಗೊತ್ತಾಗಿರೋದು ಅವ್ರಿಗೆ ಅಥವಾ ಅವ್ರಿಗೆ ಏನು ಅನ್ಸಿದ್ಯೋ ಅದು. ಬಟ್ ಪ್ರತಾಪ್ ಓಟ್ಸಿದೆ ಅನ್ನೋಂಥ ವಿಚಾರ ಒಂದೆರಡು ಸಲ ವೋಟಿಂಗಲ್ಲಿ ಸೇವ್ ಮಾಡಿದಾಗಲೇ ನಮಗೆ ಗೊತ್ತಾಗಿದೆ. ಸೊ ಏನಾಗುತ್ತೆ, ಅವ್ರ ನೇಚರ್ ಪ್ರಕಾರ ನಾವು ಅವ್ರನ್ನ ಇಷ್ಟಪಟ್ಟು ಜೊತೆಗಿದ್ದಾಗ ಜೆನ್ಯೂನ್ ಅಂತ ನೋಡೋರ್ಗೂ ಅನ್ಸುತ್ತೆ, ಅವ್ರಿಗೂ ಅನ್ಸುತ್ತೆ. ಬೇರೆ ಯಾವುದೋ ಈ ರೀತಿಯಾದ ವಿಚಾರಗಳಲ್ಲಿ ನಾವು ಮೆಚ್ಕೊಂಡು ನಾವು ಜೊತೆಗಿರಬೇಕು ಅಂತ ಅನ್ಸುತ್ತೆ, ಅದು ಹೊರಗಡೆ ಕಾಣಿಸುತ್ತೆ. ಸೊ ಪ್ರಾಬಬ್ಲಿ ನೀವು ಅದಕ್ಕೆ ಕ್ವಶನ್ ಕೇಳ್ತಿದ್ದೀರಾ ಅಂತ ನನಗನ್ಸುತ್ತೆ. ನನಗೆ ಗೊತ್ತಿಲ್ಲ, ಇದ್ರ ಕ್ಯಾಲ್ಕುಲೇಷನ್ ನನಗಷ್ಟಾಗಿಲ್ಲ. ಬಟ್ ಅವ್ರಿಗೆ ಓಟ್ ಇದೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿತ್ತು, ಎಲ್ಲರೂ ಇರ್ಬೋದಾಗಿತ್ತು ಆಗ ನೋಡೋಕೆ ಹೋದ್ರೆ. ಸೊ ದಿಸ್ ಡಿಪೆಂಡ್ಸ್ ಆನ್ ದಟ್ ಪರ್ಸನ್.